ಹಲೋ ಫ್ರೆಂಡ್ಸ್, ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದ್ಭುತ ಆದಂಥ ಜಾಗ ಇದು. ಒಂದು ಕೊತ್ವಾಲ್ ಅಂತ ಊರು. ನೋಡಿ, ಇದು ತುಂಬ ಆಳವಾದ್ದು. ಇದೇನು ಮನುಷ್ಯ ಒಂಟಿಯಾಗಿ ಹೋಗ್ತಾ ಇದ್ರೆ ಅವನು ಕಳೆದು ಹೋಗ್ತಾನೆ. ಇಲ್ಲಿ ಅಂತೂ ಶಕ್ತಿ ಇದೆ, ಧ್ಯಾನದ ಶಕ್ತಿ. ಒಂದು ಎಂಜಾಯ್ಮೆಂಟ್ ಅಲ್ಲ, ಒಂದು ಧ್ಯಾನದ ಶಕ್ತಿ ಬೇಕಾದಂತಿದೆ. ಆದರೆ ನಾವು ಕಂಡು ಕೊಡ್ಬೇಕಷ್ಟೆ. ಮರ ಗಿಡ ನಮ್ಮನ್ನು ಹಣ ಬೇಕಾಗಿಲ್ಲ, ಜನ ಬೇಕಿಲ್ಲ, ಧ್ಯಾನ ಒಂದಿದ್ರೆ ಸಾಕು ಅಂತ ದೊಡ್ಡವ್ರು ಹೇಳ್ತಾರೆ. ನಮಗೂ ಅಷ್ಟೇನು ಗೊತ್ತಿಲ್ಲ. ನೋಡಿ, ತುಂಬ ಬೆಸ್ಟ್ ಇದು. ಇಂಥ ಕಾಡಲ್ಲಿ ನಾನು ಹೋಗ್ತಾಯಿದ್ದೀನಿ. ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಇಲ್ಲಿ ಒಂದು ವೇಳೆ ಹೆಬ್ಬುಲಿ ಬಂದರೆ ಗತಿ ಅದು ಹೆಬ್ಬುಲಿ ಇಂಥದ್ದಿ. ಆದರೂ ಇಲ್ಲಿ ಜನ ಹೋಗಿದ್ದಾರೆ ಇಲ್ಲಿ. ಅವ್ರ ಹೆಜ್ಜೆ ಗುರುತಿದೆಯಲ್ಲ, ಭಯ ಇಲ್ಲ. ಭಯ ನೋಡಿ, ಇದೇನು ಕಾಣ್ತದೆ ನಿಮಗೆ? ಸೂರ್ಯನ ನೆರಳು ಆ ರೀತಿ ನೋಡಿ, ತುಂಬ ದೊಡ್ಡದು. ನೋಡಿ, ಈ ರೀತಿ ನೋಡಬೇಕಾದ್ರೆ ತುಂಬ ಅದೃಷ್ಟ ಮಾಡಬೇಕು. ಕಳೆದು ಹೋದೆ ನಾನು. ಸೌಂಡ್ ಬರ್ತಾಯಿದೆ. ಇಲ್ಲಿ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಕರ್ನಾಟಕ ಇಷ್ಟಲ್ಲಿ ನಾನು ಫಸ್ಟು ಈ ಏರಿಯಾಕ್ಕೆ ಬಂದಿದ್ದು. ತುಂಬಾ ಜಾಗ ಇದೆ. ಇಲ್ಲಿ ನೀರು ಇಲ್ಲ ನೋಡಿ. ನಾನು ದಿನಾಲೂ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಹುಟ್ಟಿಸಿದಾದರೆ ದಿನಾಲೂ ದೇವರ ಹತ್ರ ಪ್ರಾರ್ಥನೆ, ನನಗೆ ಹುಟ್ಟಿಸೋದಾದರೆ ಈ ಜಾಗದಲ್ಲಿ ಹುಟ್ಟಿಸಬೇಕು. ಯಾಕೆ ಅಂದರೆ ಬೆಟ್ಟ ಗುಡ್ಡ ಇರೋದ ಮನುಷ್ಯನೇ ಬೇರೆ. ನೋಡಿ, ಇಲ್ಲಿ ತುಂಬ ಅತ್ಯಂತ ಗುಹಿ ಸ್ಥಾನ ನೋಡಿದರಲ್ಲ ಹೀಗಿದೆ. ಫೋಟೋ ಚೆನ್ನಾಗಿ ಬರುತ್ತೆ, ಆದರೆ ನನಗೆ ಸೆಲ್ಫಿ ತೊಗೊಳೋಕ್ಕೆ ಇಷ್ಟ ಇಲ್ಲ. ಅಲ್ಲಿ ಹೋಗಬೇಕು ನಾಳೆಗೆ. ಅದೇನು ಕಾಣ್ತಾ ಇದ್ದಲ್ಲ ನೋಡಿ, ಆಚೆ ಈಚೆ ಅಲ್ಲಿ ಏನೋ ಒಂದು ರಹಸ್ಯ ಇದೆ. ಅದು ಅಂತ ನಾಳೆ ಉಂಟು, ನೋಡೋಣ. ಆದರೆ ಇಲ್ಲಿ ತುಂಬ ದೊಡ್ಡದು, ಅತಿಯಾಗಿ. ಈ ಜಾಗ ಫ್ರೆಂಡ್ಸ್ ಯಾರಿಗೂ ಸಿಗಲ್ಲ. ನನಗೆ ಸಿಕ್ಕಿದ್ದೆ, ನಾನು ತುಂಬ ಅದೃಷ್ಟವಂತ. ತುಂಬ ಚೆನ್ನಾಗಿದೆ, ಸೂಪರ್. ಆದರೆ ಒಂದು ವಿಷಯ ಅಂತ ತಿಳ್ಕೊಳ್ಳಿ, ಇಂಥ ಜಾಗವನ್ನು ಟೈಪಾನ್ಸ್ ಅಂತ ತಿಳ್ಕೊಬಾರದು ಫ್ರೆಂಡ್ಸ್. ಏಕೆಂದರೆ ಇದು ಒಳ್ಳೆಯ ಒಂದು ಪ್ರಕೃತಿ ಜೀವಂತ ಕೊಡುವ ಸ್ಥಳಗಳು. ಇನ್ನಷ್ಟು ಜನ ಏನು ಮಾಡ್ತಾರೆ, ತುಂಬ ಸಖತ್ತಾಗಿದೆ, ಮಸ್ತ್ ಬ್ಯೂಟಿಫುಲ್ ಅಂತ. ಆದರೆ ಆ ಥರ ಅನ್ಬಾರ್ದು. ಯಾಕೆಂದರೆ ಈ ಜಾಗ ಇನ್ನೊಬ್ಬರಿಗೆ ಜೀವನ ಕೊಡುತ್ತದೆ. ಒಳ್ಳೆಯ ಮನಸ್ಸೇ ಭಾವನೆಯಿಂದ ನೋಡಿದರೆ ಜೀವನ ನೋಡುತ್ತೆ. ಅದೇ ರೀತಿ ಕಷ್ಟದಲ್ಲಿ ಇದ್ದಾಗಲೂ ಪ್ರಕೃತಿ ನಮ್ಮನ್ನು ಕೈ ಬಿಡಲ್ಲ. ಒಂದು ವೇಳೆ ಪ್ರಕೃತಿನ ಕೆಟ್ಟದ್ದು ಮಾಡಿದ್ರೆ ಅದನ್ನು ನಿಮ್ಮ ಜೀವನ ತೊಗೊಳ್ಳೋಕ್ಕೆ ಹಿಂಸರಿಯೋದಿಲ್ಲ. ಇದು ನನ್ನ ಮಾತಲ್ಲ, ಬಸವಣ್ಣ ಹೇಳಿದ್ದ ಮಾತು.